ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕೀರ್ತಿಸಿದ್ದ ವಿಡಿಯೋಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಬಿಸಿಬೇಳೆ ಭಾತನ್ನು ಬೇಗ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಅದಕ್ಕೆ ನಾನು 1 ಕಪ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಮತ್ತು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆ ಸಪ್ರೇಟ್ ಮಾಡ್ಕೊತಾ ಇರೋದಕ್ಕೋಸ್ಕರ ಇಲ್ಲಿ 1-2 ಸ್ಪೂನ್ ಆಗೋಷ್ಟು ಧನಿಯಾಕಾಳು ತೊಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ತೆಂಗಿನ ತುರಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ನಾನು ಎಲ್ಲ ಥರದ ತರಕಾರಿನ ತೊಳೆದು ಹಾಕ್ಕೊಂಡು 1 ಕಪ್ ಆಗೋಷ್ಟು ಬೇಳೆಗೆ 1 ಕಪ್ಪು ಅಕ್ಕಿನ ಹಾಕ್ಕೊಂಡಿದ್ದೀನಿ, ತೊಳೆದು ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಟೇಸ್ಟ್ಗೆ ಇಲ್ಲಿ ನಾನು ಬಟಾಣಿನ ಯೂಸ್ ಮಾಡ್ತಾಯಿಲ್ಲ, ಬಟಾಣಿ ಬದಲಿಗೆ ನಾನು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ವೆರೈಟಿಯಾಗಿ ಮಾಡಬೇಕಲ್ವ, ಅದಕ್ಕೋಸ್ಕರ ಬಟಾಣಿ ಬದಲಿಗೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಸ್ಟವ್ ಹಚ್ಚಿ ಒಂದು ಬಾಣಲೆನ ಇಟ್ಟು ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇಲ್ಲಿಗೆ ಅರ್ಧ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು 4-5 ಎಸ್ಲು ಬೆಳ್ಳುಳ್ಳಿನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡ್ತಾ ಇರೋ ಉದ್ದೇಶ ಏನಂದರೆ, ನಾವು ಅಂಗಡಿಯಿಂದ ಬಿಸಿಬೇಳೆ ಭಾತ್ ಪೌಡ್ರ್ ತಂದು ಮಾಡ್ತೀವಲ್ವ, ಅದ್ರ ಬದಲಿಗೆ ಈ ರೀತಿ ನಾವು ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ನಮ್ಗೆ ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕೋ ಅವಶ್ಯಕತೆ ಇರೋಲ್ಲ. ಅದಕ್ಕಿಂತ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀವು ಇದಕ್ಕೆ ಉದ್ದಿನಬೇಳೆ, ಎಳ್ಳು ಇದನ್ನು ಆ್ಯಡ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಬಿಸಿಬೇಳೆ ಭಾತ್ ಅಂತೂ ನೀವು ಮತ್ತೆ ಮಾಡ್ಕೊಂಡು ತಿಂತೀರ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಬಿಸಿಬೇಳೆ ಭಾತ್ ಅಂತೂ. ಇವಾಗ ಅದಕ್ಕೆ ನಾನು ಒಂದು 5-6 ಒಣಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಒಂದು 4 ಖಾರದ ಮೆಣಸಿಗೆ, ಒಂದು 4 ಬ್ಯಾಡಗೆ ಮೆಣಸಿಕಾಯಿನ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇವಾಗ ಧನಿಯಾಕಾಳು ಮತ್ತು ಒಣಮೆಣ್ಸಿಕಾಯಿ ಫ್ರೈ ಆಗಿದ್ದಾಗಿದೆ. ಇವಾಗ 1 ಕಪ್ ಆಗೋಷ್ಟು ಹಸಿ ತೆಂಗಿನ ತುರಿನ ಇದಕ್ಕೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ 1 ನಿಮಿಷ ಅಷ್ಟು. ಅಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ, ಅದು ಸ್ವಲ್ಪ ಡ್ರೈ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಹೊರ್ಗಡೆಯಿಂದ ಬಿಸಿಬೇಳೆ ಭಾತ್ ಪೌಡ್ರು ತಂದು ಮಾಡಬೇಕು ಅಂತ ಅನ್ಸೋದೇ ಇಲ್ಲ ನಿಮಗೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮಾತ್ರ. ಇವಾಗ ಅದು ತಣ್ಣಗಾಗಿದ್ದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಫೈನ್ ಪೌಡ್ರ್ ಮಾಡ್ಕೊತೀನಿ. ಇಲ್ಲಿ ಪಕ್ಕದಲ್ಲಿ ಕುಕ್ಕರ್ ಕೂಡ ವಿಸಿಲ್ ಹೋಗಿತ್ತು ನೋಡಿ, ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಗ್ಗರಣೆಗೆ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಕಾಳನ್ನ ಹಾಕ್ಕೊಂಡು ನಾನು ಸಿಡಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು 4-5 ಎಸ್ಲು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಬೇಡ ಅಂದರೆ ನೀವು ಅದನ್ನ ಸ್ಕಿಪ್ ಮಾಡ್ಕೋಬೋದು. ಒಂದು ಅರ್ಧ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾನು ಒಗ್ಗರಣೆಗೆ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೆ, ಇನ್ನು ಅರ್ಧನ ಹಂಗೆ ಇಟ್ಟಿದ್ದೆ. ಅದೇ ಅರ್ಧ ಈರುಳ್ಳಿನ ಇವಾಗ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಈರುಳ್ಳಿನ ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡು, ಈಗ ಈರುಳ್ಳಿ ಫ್ರೈ ಆಗಿದ್ದಾಗಿದೆ. ಅದಕ್ಕೆ ಒಂದು 5-6 ಗುಂಟೂರು ಮೆಣಸಿಕಾಯಿನ ಹಾಕ್ಕೊತಾ ಇದ್ದೀನಿ. ಇವಾಗ ಅದು ಫ್ರೈ ಆಗಿದ್ದಾದಮೇಲೆ ನಾನೇನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತೀನಿ ನಾನು. ಏನಕ್ಕೆ ಮೊದಲೇ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ, ಅದು ಸ್ವಲ್ಪ ಫ್ರೈ ಆದರೆ ಬೇಗನೆ ಮಾಡ್ಕೋಬೋದು ಬಿಸಿಬೇಳೆ ಭಾತ್ನ ಅಂತ. ಅದಕ್ಕೋಸ್ಕರ ನೀವು ಇಲ್ಲ ಅಂದರೆ ನೀವು ಡೈರೆಕ್ಟ್ ನೀವು ಏನು ಕೂಗಿಸಿಟ್ಕೊಂಡಿದ್ರಲ್ಲ ಬೇಳೆ ತರಕಾರಿ ಎಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ಅದು ಬೇಯಬೇಕಾದ್ರೇ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಈ ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಬೇಗನೆ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಎಲ್ಲ, ಎಷ್ಟು ನಮಗೆ ಪರ್ಫೆಕ್ಟಾಗಿ ಬಂದಿದೆ ಬಿಸಿಬೇಳೆ ಭಾತ್ಗಂತೂ. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆಗಿದೆ. ಇವಾಗ ಅದಕ್ಕೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ಇವಾಗ ನಾನು ಇಲ್ಲಿ ಹುಳಿನ ಬಿಟ್ಕೊತಾ ಇದ್ದೀನಿ. ಅದಕ್ಕೆ ನೀವು ಬಿಸಿಬೇಳೆ ಭಾತ್ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನೀವು ಬಿಸಿ ನೀರನ್ನ ಕಾಯಿಸಿಟ್ಕೊಂಡು ಸೇರಿಸ್ಕೊಳ್ಳಿ, ಆದಷ್ಟು ಬೇಗನೆ ಆಗುತ್ತೆ ಅಡುಗೆ. ಅದಕ್ಕೋಸ್ಕರ ಇವಾಗ ನಾನು ಹುಣಸೆ ಹುಳಿನ ಬಿಡ್ತಾಯಿದ್ದೀನಿ. ಹುಣಸೆ ಹುಳಿ ಬಿಟ್ಟಾದಮೇಲೆ ನಾನು 1 ಪ್ಯಾಕೆಟು ಬಿಸಿಬೇಳೆ ಭಾತ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ
ಅದನ್ನು ನಿಮಗೆ ತೋರ್ಸೋಕ್ಕೋಸ್ಕರ ನಾನಿಲ್ಲೇ ಆ್ಯಡ್ ಮಾಡ್ತಾ ಇರೋದು. ಇಲ್ಲಾಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೊಂಡು ಇವಾಗ ನಾವೇನು ಮಸಾಲೆ ಹಾಕಿದ್ವಿ ಅದೇ ಮಸಾಲೆ ಸಾಕಾಗುತ್ತೆ ನಾವು ತಗೊಂಡಿರೋ ಅಳತೆಗೆ. ತುಂಬ ಚೆನ್ನಾಗಿ ಬರುತ್ತೆ ಬಿಸಿಬೇಳೆಬಾತಂತೂ. ಇವಾಗ ಒಂದು ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. 10 ರೂಪಾಯಿದು ಒಂದು ಪ್ಯಾಕೆಟ್ ಆದರೆ ಸಾಕಾಗುತ್ತೆ ನಾನು ತಗೊಂಡಿರೋದಕ್ಕೆ. ಇವಾಗ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಏನೇ ಹೊಸ ಅಡುಗೆಗಳನ್ನ ಹಾಕಿದ್ರೂ ನಿಮಗೆ ಬೇಗನೆ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಅದು ಕುದಿ ಹತ್ತಾ ಇದೆ. ಇವಾಗ ನಾನು ಒಂದು ಪ್ಲೇಟ್ನ ಮುಚ್ಚಿ ಅದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬಿಡ್ತೀನಿ. 1 ನಿಮಿಷ ಅಷ್ಟು ಬೆಂದರೆ ಸಾಕಾಗುತ್ತೆ. ಯಾಕಂದರೆ ಮೊದಲೇ ಅದು ಬೆಂದಿದೆ ಅಲ್ವ, ಜಾಸ್ತಿ ಹೊತ್ತು ಬೇಯಿಸೋಂಥ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ಇವಾಗ ಅದು ಬೆಂದಿದ್ದಾಗಿದೆ. ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊತೀನಿ. ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಇನ್ನೊಂದು ನಿಮಿಷ ಅಷ್ಟು ಬೇಯಿಸ್ಕೊಂಡ್ರೆ ಫೈನಲಿ ಬಿಸಿಬೇಳೆಬಾತ್ ರೆಡಿಯಾಗುತ್ತೆ. ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಆಯಿತು. ತುಂಬ ಬೇಗನೆ ಆಗುತ್ತೆ. ಒಂದು ಸರಿ ಈ ರೀತಿ ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಯಾವ ಥರ ಬಂತು ರೆಸಿಪಿ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೊಸದಾಗಿ ಚಾನಲ್ ಮಾಡೋರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್, ಬಾಯ್. ಬಿಸಿಬೇಳೆಬಾತ್ ರೆಡಿ. ಸರ್ವ್ ಮಾಡಿಕೊಂಡು ತಿಂತಾಯಿರಿ. ಸಖತ್ತಾಗಿದೆ ಮಾತ್ರ.